ಏನೇ ಬರಲಿ ಜಯ ಬರಲಿ, ಏನೇ ಬರಲಿ ಜಯ ಬರಲಿ, ಎನ್ನೊಳು ನೀನೇ ತುಂಬಿರುವೆ ದೇವಾ. ನೀನೇ ನನ್ನ, ನೀನೇ ನನ್ನ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಪ್ರಾಣ ರಮಣ. ದೇವನಿನ್ನ ಧ್ಯಾನ ನಿತ್ಯಾಮೃತಪಾನ, ದೇವನಿನ್ನ ಧ್ಯಾನ ನಿತ್ಯಾಮೃತಪಾನ, ನೀನೇ ನನ್ನ ಪ್ರಾಣ ರಮಣ, ನೀನೇ ನನ್ನ ಪ್ರಾಣ ರಮಣ. ಮಹೇಂದ್ರ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಮುನಿಸುವರಾಗಿ ಆಗಬಹುದು. ಯಾರಲ್ಲಿ ಏನಪ್ಪಣೆ? ನಮ್ಮ ರಾಜ್ಯದ, ನಮ್ಮ ಸುರಲೋಕದ ಸುಂದರಿಯನ್ನು ಭ್ರಮಣತಕ್ಕದ್ದು. ಅಪ್ಪಣೆ ನಿನಗೆ ಅಪ್ಪಣೆ, ಅಪ್ಪಣೆ ನಿನಗೆ ಅಪ್ಪಣೆ, ಈ ಬಾಳಾರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಮಯೂರಿ ನಾಟ್ಯ ಮಯೂರಿ, ನಾಟ್ಯ ಮಯೂರಿ. ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗಿಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಹಿಡಲು ಗೆಜ್ಜೆ ಸುಳಿವ ಗೆಜ್ಜೆ ನಾದ, ಸುತಿಯು ಪರಭೂ ಬೆರೆತಿರಲು ಅನುರಾಗದ ಆರಂಭ, ಮನಸ್ಸು ಮನಸ್ಸು ಬೆರೆತಿರು ಅನುರಾಗದ ಆರಂಭ. ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಆ ಮನಸ್ಸೇ ಒಂದು ಆಲಯವಾಗಿ, ಆಲಯ ದೇವತ ನೀನಾಗಿ, ಆಲಯ ದೇವತ ನೀನಾಗಿ, ಧೂಪ ದೀಪ ವೇದನಾದ ಎಲ್ಲ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳಾರಾಧನೆ ಅರ್ಪಣೆ ನಿನಗೆ. ಒಡಲಿನಲ್ಲಿ ಕ್ಷಣ ಕ್ಷಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಒಡಲಿನಲ್ಲಿ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ದಿದಿರೆ ಇಂದು ನಯನದಿಂದ ದೂರ ತೊರೆದು ಇಂದು ತುಟಿಯ ಜೇನ ಸಾರ, ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ, ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ.
ಶುಭ ನಿಲನ ಆ ಪ್ರಣಯವೇ ಒಂದು ಗೋಪುರವಾಗಿ ಆ ಗೋಪುರವೇ ಬದಲೀರಾಗಿ ಆ ಪ್ರಣಯವೇ ಒಂದು ಗೋಪುರವಾಗಿ ಆ ಗೋಪುರ ಕಲಶವು ನೀನಾಗಿ ಧೂಪ ದೀಪ ವೇದ ನಾದ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳಾರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಮಯೂರಿ ನಾಟ್ಯ ಮಯೂರಿ ನಾಟ್ಯ ಅಂಗಡಿದೀರ ಪೂಜ್ಯರೇ, ಮಹೇಂದ್ರ, ನೀವು ನನ್ನ ಆಸ್ಥಾನಕ್ಕೆ ಬಂದ ಮಾತ್ರದಲ್ಲಿ ನಾನು ಸಹ ಧನಿಯಾದ ನನ್ನ ಮಂದಿರವೂ ಪವಿತ್ರವಾಯಿತು. ಅಲ್ಲದೆ ನೀವಾದರೂ ತ್ರಿಲೋಕ ಸಂಚಾರಿಗಳು ಯಾವ ಪೂಜ್ಯರೇ, ಮಹೇಂದ್ರ, ಸುರಮುನಿವರ ನಿಮ್ಮಯ ಪೂಜ್ಯರೇ, ಮಹೇಂದ್ರ, ಸುರಮುನಿವರ ನಿಮ್ಮಯ ನಿಮ್ಮಯ ಪಾದ ದರ್ಶನದಿಂದ ನಾನೆನಿದು ಧನ್ಯನಾದೆ ಮುನಿಪ. ವಂದಿಸುವೆ ಮೌನೇಂದ್ರ ನಿಮ್ಮ ಪಾದ ಚರಣಕ್ಕೆ ವಂದಿಸುವೆ. ಇಂದು ನಾನು ಧನ್ಯನಾದೆ ಎಂದು ನಾನು ಧನ್ಯನಾದೆ ಮೌನೇಂದ್ರನೇ ವಂದಿಸುವೆ. ಪೂಜ್ಯರೇ, ಮಹೇಂದ್ರ, ಯಾವ ಯಾವ ಲೋಕದಲ್ಲಿ ನಾರಾಯಣ, ನಾರಾಯಣ. ಯಾವ ಯಾವ ಲೋಕದಲ್ಲಿ ಎನ್ನುವಂತೆಯೋ ವಂದಿಸುವೆ. ಪೂಜ್ಯರೇ, ಮಹೇಂದ್ರ, ನೀವಾದರೂ ತ್ರಿಲೋಕ ಸಂಚಾರಿಗಳು ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವಿರುವುದೆಂಬುದನ್ನು ಸಾಂಗವಾಗಿ ತಿಳಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನೋ. ಫಲ ಫಲ ನಾನು ತಿಳಿಸಬೇಕೆಂದ ಬಂದ ಕಾರ್ಯವನ್ನೇ ಈ ಮಹೇಂದ್ರ ಸಹ ಕೇಳುತ್ತಿರುವನು. ಮಹೇಂದ್ರ, ಪೂಜೆ. ಹೇಳುವೆನು, ಚೆನ್ನಾಗಿ ಲಾಲಿಸು. ಆಗಬಹುದು. ಏಳು ಸುರೇಂದ್ರನೇ ಸದ್ಗುಣ ಸಾಂದ್ರನೇ. ಮಹೇಂದ್ರ, ಪೂಜ್ಯರೇ, ಏಳು ಸುರೇಂದ್ರನೇ ದೇವಾ. ಮಹೇಂದ್ರ, ಪೂಜ್ಯರೇ, ಆಲಿಸೋ ವಿಚಾರವಾ ನಾಂ ಪೇಲ್ವೆ ನೀ ವಿಚಾರವಾ ಕೇಳು ಸುರೇಂದ್ರನೇ ದೇವಾ. ಮಹೇಂದ್ರ, ಪೂಜ್ಯರೇ,
ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠವಾದ ನವಗ್ರಹಗಳಿಗೂ ಆ ಭಾಸ್ಕರ ಪುತ್ರನಾದ ಶನಿ ಪರಮಾತ್ಮನು ಶುಭ ಫಲವನ್ನು ಕೊಡುತ್ತಾ ಬಹಳ ವೈಭವದಿಂದ ಮೆರೆಯುತ್ತಿರುವನು. ನಾರಾಯಣ ನಾರಾಯಣ. ಮಹೇಂದ್ರ, ಪೂಜ್ಯರೇ. ಆತನಿಗೆ ಸರಿ ಸಮಾನವಾದವರು ಭೂಲೋಕದಲ್ಲಾಗಲಿ ಕೈಲಾಸದಲ್ಲಾಗಲಿ ಮಹೇಂದ್ರ, ನಿಜ ಪೂಜ್ಯ. ಈ ನಿನ್ನ ಸ್ವರ್ಗಲೋಕದಲ್ಲೂ ಸಹ ಯಾರಿಲ್ಲವೂ ಮಹೇಂದ್ರ. ನಿಜ ನಿಜ ಪೂಜ್ಯರೇ. ಆ ಶನಿರಾಜನ ವಿಚಾರವು ನಾನು ಸ್ವಲ್ಪ ಮಟ್ಟಿಗೆ ತಿಳಿದಿರುವೆನು. ಆ ಪರಮಾತ್ಮನ ಮಹಿಮೆಯು ಬಹಳ ಅಪಾರವಾದದ್ದು. ನಿಜ ಪೂಜ್ಯರೇ. ನಾರಾಯಣ ನಾರಾಯಣ. ಬಲ್ಲೆ ಬಲ್ಲೆನು ನಿಲ್ಲಿಸಲಾರದ ಸುರಾಸವೆನು ಸೇನಾಡುವೆಯ. ಶಾಂತರಾಗಿ, ಶಾಂತರಾಗಿ. ಬಲ್ಲೆ ಬಲ್ಲೆನು ನಿಲ್ಲಿಸಲಾರದ ಸುರಾಸವೆನು ಸೇನಾಡುವೆಯ. ಬಲ್ಲನ ಶನಿಯ ಮಹಿಮೆಯ. ಗುರುದೇವ, ಶಾಂತರಾಗಿ. ಬಲ್ಲನ ಶನಿಯ ಮಹಿಮೆಯ. ಆತನ ಮಹಿಮೆಯ ಮಗಳುವೆಯ. ಆತನ ಮಹಿಮೆಯ ಹಾಡುವೆಯ. ಆತನ ಮಹಿಮೆಯ ಮಗಳುವೆಯ. ನಾರಾಯಣ. ಹೊಚ್ಚ ನಾರದ ಹೊಚ್ಚ ಬಾಯಿಗಳ. ಗುರುದೇವ, ಶಾಂತರಾಗಿ. ಹೊಚ್ಚ ನಾರದ ಹೊಚ್ಚ ಬಾಯಿಗಳ. ಹಿಚ್ಚಗೆ ಬಂದಂಗ್ ಮಗಳುವೆಯ. ನಾರಾಯಣ ನಾರಾಯಣ. ಹಿಚ್ಚಗೆ ಬಂದಂಗ್ ಮಗಳುವೆಯ. ತಗ ತಗ ಬಿಡು ಬಿಡು ಸೊಗಸಿನ ನುಡಿಗಳ. ತಗ ತಗ ಬಿಡು ಬಿಡು ಸೊಗಸಿನ ನುಡಿಗಳ. ತಗ ತಗ ಬಿಡು ಬಿಡು ಸೊಗಸಿನ ನುಡಿಗಳ. ಆತನ ಮಹಿಮೆಯ ಮಗಳುವೆಯ. ಆತನ ಮಹಿಮೆಯ ಹಾಡುವೆಯ. ಆತನ ಮಹಿಮೆಯ ಮಗಳುವೆಯ. ಬಿಡದ ನಾರಾಯಣ ನಾರಾಯಣ. ಗುರುದೇವ, ಶಾಂತರಾಗಿ, ಶಾಂತರಾಗಿ. ಏನು ಗುರುಗಳಾದ ನನಗೆ ಶಾಂತಿ. ಗುರುದೇವ, ನಾನು ಈಗ ತಾನೇ ಕೈಲಾಸ ಮಂದಿರಕ್ಕೆ ಹೋಗಿ ಬಂದಿರುವೆನು. ಅನಂತರ ಆ ಕೈಲಾಸಪತಿಯಾದ ಪರಶಿವನು ಆ ಶನಿರಾಜನ ಕಾಟವನ್ನು ತಾಳಲಾರದೆ ಕೈಲಾಸ ಪರ್ವತದ ಕಲ್ಲು ಗುಹೆಯಲ್ಲಿ ಆತ್ಮಲಿಂಗವಾಗಿ ಅರಿತುಕೊಳ್ಳುವನು. ಈ ನನ್ನ ಕಣ್ಣಾರು ಕಂಡು ಬಂದೇನು ಗುರುದೇವ, ಕಣ್ಣಾರು ಕಂಡು ಬಂದೇನು. ನಾರಾಯಣ ನಾರಾಯಣ. ಆ ಶನಿಯ ಪರಾಕ್ರಮವು ನಿನ್ನಂತಹ ತಿರುಕ ನಾರದನಿಗೆ ಯಕ್ಷ ಹೊರತು ನಾರಾಯಣ. ನನ್ನಂತಹ ವಿದ್ಯಾಗುರುಗಳಿಗಲ್ಲ. ನಾರಾಯಣ. ಮೊದಲು ಈ ಸುರಸ್ಥಾನವನ್ನು ಬಿಟ್ಟು ಇದು ಆ ಶನಿ ಪರಮಾತ್ಮನನ್ನು ಜರಿದು ಮಾತನಾಡದಲ್ಲದೆ ನನ್ನನ್ನು ಈ ಸುರಸ್ಥಾನವನ್ನು ಬಿಟ್ಟು ಹೋಗಿಂದಿರುತ್ತಿರಲ್ಲ. ಇರಲಿ, ಆ ಪರಮಾತ್ಮನ ಕರುಣ ಕಟಾಕ್ಷ ಹೊಂದಿದ್ದರೆ ನಾನೇ ನೋಡಿಕೊಳ್ಳುವೆನು. ಗುರುದೇವ, ಮೊದಲು ತಾವು ಹೊರಡುವರಾಗಿ, ಮೊದಲು ನೀನು ಹೊರಡು. ನೀವು ಹೊರಡುವರಾಗಿ, ಮೊದಲು ನೀನು ಹೊರಡು. ತಾವು ಹೊರಡುವರಾಗಿ. ಮೊದಲು ನೀನು ಹೊರಡು. ತಾವು ಹೊರಡುವರಾಗಿ. ಯಮಣ್ಣ! ಆರಿಸುವುದಲ್ಲ ಸಾರೆ, ಆರಿಸುವುದಲ್ಲ ಸಾರೆ, ಆರಿಸುವುದಲ್ಲ ಸಾರೆ, ಆರಿಸುವುದಲ್ಲ ಸಾರೆ. ಕೂಡಾದ ಮರ ಸೇಳು ಬಿಡುವನು, ಕೂಡಾದ ಮರ ಸೇಳು ಬಿಡುವನು. ಬಂಡ ಬಂಡ ಪುಡಿ ಪುಡಿಗೈವೆ, ಬಂಡ ಬಂಡ ಪುಡಿ ಪುಡಿಗೈವೆ. ದುರುಳ ಶಿರವನ್ನು ಆರಿಸುವೆ, ದುರುಳ ಶಿರವನ್ನು ಆರಿಸುವೆ, ದುರುಳ ಶಿರವನ್ನು ಆರಿಸುವೆ, 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 ಆರಿಸುವೆ. ಗುರುದೇವ, ಯಮಣ್ಣ! ನನ್ನ ಸಹೋದರನ ಹೆಸರನ್ನು ಕೇಳಿದ ಮತ್ತೆ ಯಮಣ್ಣ! 330 ಕೋಟಿ ದೇವಾರು ದೇವತೆಗಳೇ, ಗಣ ಗಣನೆ ನನಗೆ ಆಧಾರೆ ಬೇಜಾರೆ ದಿಕ್ಕಟ್ಟು ಓಡಿ ಹೋಗುತ್ತಿರುವಾಗ ವಿದ್ಯಾಗುರುಗಳಾದ ನೀವು ಏನೆಂದು ಎಣಿಸ್ತಿರುವರೆ ಗುರುದೇವ, ಏನೆಂದು ಎಣಿಸ್ತಿರುವರೆ ಯಮಣ್ಣ! ಯಮಣ್ಣ! ಗುರುದೇವ. ನೀನಾಗೇಕೆ ವಿಚಾರ? ನೀನು ಸುಮ್ಮನೆ ಕುಳಿತುಕೊಳ್ಳೋನಾಗು. ನಾನು ಸುಮ್ಮನಿರಬೇಕೆ? ಹೌದು ಯಮಣ್ಣ. ಮೊನ್ನೆ ನಿನ್ನ ಪಾಡು ಏನಾಗುವುದು ನಾನೇ ನೋಡುತ್ತೇನೆ ಗುರುದೇವ. ಹಾಗೆ ಆಗಲೇ ಯಮಣ್ಣ. ಆಗಲಿ ಗುರುದೇವ, ಹಾಗೆ ಆಗಲೇ. ಆಗಲಿ ಗುರುದೇವ. ಗುರುದೇವ, ಆಗ್ಲೇ. ಭಕ್ತರ ಕಿವಿಮಾಡ. ಗುರುದೇವ, ಆಗ್ಲೇ. ಆಗ್ಲೇ. ಆ ಭಕ್ತವಶಿಕನಾದ ಶನಿ ಪರಮಾತ್ಮನನ್ನು ಈ ರೀತಿ ಧಿಕ್ಕರಿಸಿ ನುಡಿದ ತರವೇ ಗುರುದೇವ ನಿಮಗೆ? ಆಗ್ಲೇ. ಆಗ್ಲೇ.
ನಿನಗೇಕೆ ಈ ವಿಚಾರ? ನೀನು ಸುಮ್ಮನೆ ಕುಳಿತುಕೊಳ್ಳೋ ನಾವು. ಏನು ನಾನು ಸುಮ್ಮನೆ ಕುಳಿತುಕೊಳ್ಳಬೇಕೆ? ಗುರುದೇವ, ಮುಂದೆ ನಿಮ್ಮ ಪಾಡು ಏನಾಗುವುದು ನಾನೇ ನೋಡುವೆನು. ಹಾಗೆ ಆಗಲಿ. ಹಾಗೆ ಛೇ, ಬಡನಾರ್ದ, ಮೊದಲು ಈ ಸ್ಥಾನವನ್ನು ಬಿಟ್ಟು ತರಲು. ಗುರುದೇವ, ಮೊದಲು ತಾವರಡೋರಾಗಿ, ಮೊದಲು ನೀನು ಹೊರಡು. ಮೊದಲು ತಾವರಡೋರಾಗಿ, ಮೊದಲು ನೀನು ಹೊರಡು. ಮೊದಲು ತಾವರಡೋರಾಗಿ. ಮೊದಲು ನೀನು ಹೊರಡು. ಪೂಜ್ಯರೇ, ಶಾಂತರಾಗಿ ಶಾಂತರಾಗಿ ಶಾಂತರಾಗಿ. ಬಿಡಿ ಬಿಡಿ ನಿಮ್ಮಯ ವೈರವು ತರದೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರದೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಸರಿಯೇ ಗುರುವೇ ಈ ಪರಿಕೋಪ. ಶಾಂತರಾಗಿ ಶಾಂತರಾಗಿ. ಸರಿಯೇ ಗುರುವೇ ಈ ಪರಿಕೋಪ. ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರದೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಸರಿಯೇ ನಾರದ ಈ ಪರಿಕೋಪ. ಸರಿಯೇ ನಾರದ ಈ ಪರಿಕೋಪ. ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರದೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಸರಿಯೇ ಯಮನೇ ಈ ಪರಿಕೋಪ. ಸರಿಯೇ ಯಮನೇ ಈ ಪರಿಕೋಪ. ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರದೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಅಲ್ಲೇವಾ? ಸರಿಯೇ ಅಗ್ನಿ ಈ ಪರಿಕೋಪ. ಸರಿಯೇ ಅಗ್ನಿ ಈ ಪರಿಕೋಪ. ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರದೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಗುರುಗಳೇ, ಮಹೇಂದ್ರ, ಪೂಜ್ಯರ ಮೇಲೆ ನಿಮಗೆ ಹೇಗೆ ಇಷ್ಟೊಂದು ಕೋಪ? ಆ ನಾರದನು ಆಡುತ್ತಿರುವ ಮಾತಿಗೆ ನನಗೆ ಕೋಪವು ಬಾರದಿರುವುದೇ? ಆಗಲಿ ಆಗಲಿ, ಶಾಂತರಾಗಿ ಶಾಂತರಾಗಿ. ಪೂಜ್ಯರೇ, ಮಹೇಂದ್ರ, ನಮ್ಮ ವಿದ್ಯಾಗುರುಗಳ ಮೇಲೆ ನಿಮಗೆ ಹೇಗೆ ಇಷ್ಟೊಂದು ಕೋಪ? ಈ ಗುರುಗಳು ಆಡುತ್ತಿರುವ ಮಾತುಗಳಿಗೆ ನನಗೆ ಕೋಪವು ಬರದಿರುವುದೇ? ಆಗಲಿ ಆಗಲಿ, ನೀವು ಶಾಂತರಾಗಿ. ಯಮಧರ್ಮರಾಜ, ಹೇಗೆ ಇಷ್ಟೊಂದು ಕೋಪ? ಏ ವಿದ್ಯಾಗುರುಗಳು, ನನ್ನ ಸಹೋದರರ ಬಗ್ಗೆ ಆಡುತ್ತಿರುವ ಮಾತುಗಳಿಂದ ನನಗೆ ಕೋಪ ಬಾರದು ಮಹೇಂದ್ರ. ಹಾಗೆ ನೀವು ಶಾಂತರಾಗಿ. ಶಾಂತ ಅಗ್ನಿದೇವ, ಮಹೇಂದ್ರ, ನೀನು ಏಕೆ ಈ ರೀತಿ ಚಿಂತಿಸುತ್ತಿರುವೆ? ಆ ಭಕ್ತವಶಿಕನಾದ ಶ್ರೀ ಪರಮಾತ್ಮನನ್ನು ಈ ರೀತಿ ಧಿಕ್ಕರಿಸಿ ನುಡಿತಿರುವುದು ಸರಿಯೇ ಮಹೇಂದ್ರ? ಆಗಲಿ ಆಗಲಿ, ನೀವು ಶಾಂತರಾಗಿ. ಗುರುದೇವ, ಮಹೇಂದ್ರ, ಪೂಜ್ಯರೇ, ಮಹೇಂದ್ರ, ಯಮಧರ್ಮರಾಜ, ಏ ಮಹೇಂದ್ರ, ಅಗ್ನಿದೇವ, ಮಹೇಂದ್ರ, ತಾವೆಲ್ಲರೂ ತಮ್ಮ ತಮ್ಮ ಕಲಹಗಳನ್ನು ಬಿಟ್ಟು ತಮ್ಮ ತಮ್ಮ ಆಶ್ರಮಕ್ಕೆ ಹೋಗಬೇಕೆಂದು ನಾನು ಸ್ಥಿರವಾಗಿ ಬೇಡಿಕೊಳ್ಳುವೆನು ನಿಮಗೆ. ಹಾಗೆ ಹಾಗೆ ಆಗಲಿ ಮಹೇಂದ್ರ. ಗುರುದೇವ, ಯಮುಂಡ, ನಿನ್ನ ಕೊರಳಿಗೆ ಈ ನನ್ನ ಯಮಪಾಶ ತಪ್ಪದು ಗುರುದೇವ, ತಪ್ಪದು. ಭ್ರಾಂತಿಯನ್ನು ಬಿಡು. ಈ ನಿನ್ನ ಯಮಭಾಷಣನ್ನು ಏನು ಮಾಡಬಲ್ಲದು? ಆಗಲಿ ಗುರುದೇವ, ಮುಂದೆ ನಾನೇ ನೋಡುವೆ. ಛೇ, ಬಡನಾರ್ದ, ನಾರಾಯಣ ನಾರಾಯಣ. ಮತ್ತೊಮ್ಮೆ ಆ ಶನಿಯ ಪರಾಕ್ರಮವನ್ನು ನನ್ನೆದುರಿಗೆ ಹಾಡಿದ್ದೆ ಆದರೆ ಈ ನಿನ್ನ ತಾಳ ನಾರಾಯಣ. ತಂಬೂರಿ ಬುಡೆಯ ಸಮೇತ ನಾರಾಯಣ. ನಿನ್ನ ತಲಾ ಬುಡೆಯಿಸಿದ ಗಗನಕ್ಕೆ ಆಗಿತ್ತು. ಎಚ್ಚರಿಕೆ. ನಾರಾಯಣ ನಾರಾಯಣ. ಆಹಾ, ಕಲಹಕ್ಕೆ ಬೀಜವನ್ನು ಬಿಟ್ಟಿರುವೆನು. ಆ ಬೀಜವು ಮಳೆತು
ಸಸಿಯಾಗಿ ಗಿಡವಾಗಿ ಕವಲೊಡೆದು ಹೂವಾಗಿ ಕಾಯಾಗಿ ಹಣ್ಣಾಗಿ ಆಹಾ ಆ ಹಣ್ಣನ್ನು ಯಾರು ಕಿತ್ತು ತಿನ್ನುವರೋ ನಾನೇ ನನ್ನ ಕಣ್ಣಾರ ನೋಡಿ ಆನಂದಿಸುವೆನು. ನಾರಾಯಣ ನಾರಾಯಣ. ದೇವಾ ಶನಿದೇವಾ ನಾನರಿಯೇ ಮಾಯ ದೇವಾ ನಾನರಿಯೇ ಮಾಯ. ಶರಣು ಶರಣಯ್ಯ ಶರಣು
ಸಂಪಿಗೆ ಹೂವಿನಂಗೆ ಕಾಯ್ತು ನಿನ್ನ ಬದುಸೆ ಸಂಪನ್ನಗ ಮೈದಾರ ಶ್ರೀದೇವ ನಾರಾಯಣ ನಾರಾಯಣ ಸಂಪನ್ನಗ ಮೈದಾರ ಶ್ರೀದೇವ ಆನಂದಿ ಶಾಂತ ನಿರಬಡೆಯವನಿಗೂ ಸಕಲ ಐಶ್ವರ್ಯ ಕಾಪಾಡುವೆನು. ಯಾತನ ಕಲಾಶ್ರವಣದಲ್ಲಿ ಕೇಳಲು ಇಚ್ಛೆ ತಮ್ಮ ಅಂತರ್ ಕನ್ಯಾ ರಸಿಗೆ ಹೋಗಿ ಕೊಡಬಾರದ ಕಷ್ಟ ಅವನಿಗೆ ದಾರಿ ಈ ಮಾತು ಸತ್ಯ, ಈ ಮಾತು ಸತ್ಯ. ಈಗಿರುವಲ್ಲಿ ಮಹೇಂದ್ರನ ಸ್ಥಾನದಲ್ಲಿ ನಾರದರು ನನ್ನ ಮೇಲೆ ನೋಡಿರಬೇಕಾದರೆ ನನ್ನ ವಿದ್ಯೆಗಳಾದ ಬೃಹಸ್ಪತಿಯಾರ್ಯರು ಆಸನ ಮಹಿಮೆನು ಏನು ಮಾಡಲಿ ಇರಲಿ ನನ್ನ ವಿದ್ಯೆಗಳ ಅಹಂಕಾರವನ್ನು ಮುರಿಯಲು ನನಗಿದೇ ತಕ್ಕ ಸಮಯ, ಇದೇ ಒಳ್ಳೆ ಸಮಯ. ನೀಗಲೇ ಆಶ್ರಮಕ್ಕೆ ಜೈ
ಶನಿರಾಜ ಕ್ಷೇಮವೇ? ತಿಳಿಸ್ತೇನೆ ಗುರುದೇವ. ನನ್ನ ಕ್ಷೇಮ ಇರಲಿ ಗುರುವೇ, ನಿಮ್ಮ ಕ್ಷೇಮವೇ ಗುರುದೇವ. ಶನಿರಾಜ ನನ್ನ ಕ್ಷೇಮ ಇರಲಿ ಗುರುವೇ, ನಿಮ್ಮ ಕ್ಷೇಮವೇ ಗುರುದೇವ. ಶನಿರಾಜ ನಿಮ್ಮ ಪಾದವನ್ನು ಕಂಡು, ನಿಮ್ಮ ಪಾದವನ್ನು ಕಂಡು ಧನ್ಯನಾದೆನು. ನನ್ನ ಕ್ಷೇಮ ಇರಲಿ ಗುರುವೇ, ನಿಮ್ಮ ಕ್ಷೇಮವೇ ಗುರುದೇವ. ಶನಿರಾಜ ತನ್ನ ಕ್ಷೇಮವಾಗಿರಲಿ. ತಮ್ಮ ಸತ್ಯವನ್ನು, ತಮ್ಮ ಕೀರ್ತಿಯನ್ನು ಈ ಸತರಾಜರು ಮೂರು ಲೋಕದಲ್ಲಿ ನೋಡುತ್ತಿರೋರು ನಿಜವೇ ಗುರುದೇವ? ನಿಜ ಶ್ರೀರಾಜ ನಿಜ. ನನ್ನ ಹಾಗಾದರೆ- ಸತ್ಯವನ್ನು, ನನ್ನ ಕೀರ್ತಿಯನ್ನು ಈ ಸತರಾಜರು ಮೂರು ಲೋಕದಲ್ಲೂ ಹೊಗಳುತ್ತಿರುವರು. ಹಾಗಾದರೆ ನಿಮ್ಮ ಶಿಷ್ಯನಾದ ನನ್ನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬಿಡಿಕೊಳ್ಳುವೆನು ಶನಿರಾಜ ಗುರುದೇವ. ನನ್ನಿಂದ ನಿನಗೆ ಏನಾಗಬೇಕಯ್ಯ. ಶನಿರಾಜ ಗುರುದೇವ ನನ್ನಿಂದ ನಿನಗೆ ಏನಾಗಬೇಕಯ್ಯ. ಶನಿರಾಜನೇ ಕರಾಟವನ್ನು ಕೇಳಯ್ಯ. ಶನಿರಾಜ ಗುರುದೇವ ನೀನು ಬಂದಿರುವಂತ ಬರೆಯಲು ಬೇಡಯ್ಯ. ಶನಿರಾಜ ಗುರುದೇವ ನೀನು ಬಂದಿರುವಂತ ಬರೆಯಲು ಬೇಡಯ್ಯ. ಕಾರಣವನ್ನು ಕೇಳಯ್ಯ. ಶನಿರಾಜನೇ ಕಾರಣವನ್ನು ಕೇಳಯ್ಯ. ಶನಿರಾಜ ಗುರುದೇವ ಶನಿರಾಜ ಗುರುದೇವ ಎಂದು ಬಾರದವನು ಈ ದಿವಸ ನನ್ನ ಆಶ್ರಮಕ್ಕೆ ಬಂದಿರಲು ಕಾರಣವೇನು? ಗುರುದೇವ, ಪರ್ವತಕ್ಕೆ ಸಮಾನವಾದ ಕಾರ್ಯ ಯಾವುದಿಲ್ಲ. ನಿಜ ಗುರುದೇವ. ಮತ್ಯಾವ ಕಾರ್ಯವಿರುವುದು ಶನಿರಾಜ? ಮತ್ಯಾವ ಕಾರ್ಯವೇ? ನನ್ನದೊಂದು ಕೋರಿಕೆ ಬರಬಹುದು, ನಡೆಸಿಕೊಂಡ ಗುರುದೇವ. ಅದೇನೆಂದು ಪರಿಶುದ್ಧವಾಗಿ ತಿಳಿಸಿದರೆ ಖಂಡಿತವಾಗಿಯೂ ನಡೆಸಿಕೊಡುವೆನು. ಖಂಡಿತವಾಗಿ ನಡೆಸಿಕೊಡ ಗುರುದೇವ. ಹೌದು ಶನಿರಾಜ. ಗುರುದೇವ, ನಾನು ನಿಮ್ಮ ರಾಶಿಗೆ ಬರ್ಬೇಕೆಂದಿರುವೆ, ವರವು ದಯಪಾಲಿಸಿ ಗುರುದೇವ. ಹಾ ಪರಮಾತ್ಮ, ನೀನು ನನ್ನ ರಾಶಿಗೆ ಬರಬೇಕೆಂದಿರುವೆಯಾ? ಹೌದು ಗುರುದೇವ. ದೇವಾ ಸ್ವಾಮಿ ಪ್ರಭುವೇ. ಅಯ್ಯೋ ಪರಮಾತ್ಮ, ಗುರುದೇವ ನೀವು ಅಗ್ರಿಸಿದರೆ ನಾನು ತಡೆಯುವುದುಂಟೆ. ದೇವಾ ದೇವಾ ಶನಿ ದೇವಾ. ಅಯ್ಯೋ ಪರಮಾತ್ಮ,
ಈ ನನ್ನ ಶರೀರವು ಗಡಗಡನೆ ನಡುಗುತ್ತಿರುವುದು ಪರಮಾತ್ಮ, ನಡುಗುತ್ತಿರುವುದು. ನೀನು ಮಾತ್ರ ನನ್ನ ರಾಶಿಗೆ ಬರಬಾರದೆಂದು ಕರಮಗಿದು ಬೇಡಿಕೊಳ್ಳುವೆನು ಗುರುದೇವ ಪರಮಾತ್ಮ. ಹೆಚ್ಚಿಗೆ ದಿವಸ ಬರುವುದಿಲ್ಲ, ಮತ್ತೆ 5 ವರ್ಷ ಮಾತ್ರ ಬರುತ್ತಿಲ್ಲ ಗುರುದೇವ. ಪರಮಾತ್ಮ. ಐದು ವರ್ಷ ಬಂದರೆ ನಾನು ತಡೆಯುವುದುಂಟೆ ದೇವಾ, ದೇವಾ, ಶನಿ ದೇವಾ. ಗುರುದೇವ ಬೇಡವೋ ಶನಿ ರಾಜ, ಬೇಡಿ ಬೇಡ ಶನಿ ರಾಜನೇ ದೇವಾ, 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 ಶನಿ ದೇವಾ. ಅಯ್ಯೋ ಪರಮಾತ್ಮ, ಗುರುದೇವ 5 ವರ್ಷವೂ ನೀನು ನನ್ನ ರಾಶಿಗೆ ಬರಬಾರದೆಂದು ಶಿರವಾಗಿ ಬೇಡಿಕೊಳ್ಳುವೆನು ಗುರುದೇವ ಪರಮಾತ್ಮ. 5 ವರ್ಷ ಇಲ್ಲದಿದ್ದರು 7.5 ವರ್ಷ ಆದರು ನಾವು ನಿಮ್ಮ ರಾಜಿಗೆ ಬರಬೇಕಂದ್ರೆ ವರವದೇ ಮಾಡಿಸಿ ಗುರುದೇವ. ಅಯ್ಯೋ ಪರಮಾತ್ಮ, 2.5 ವರ್ಷವೂ ನೀನು ನನ್ನ ರಾಶಿಗೆ ಬರಬಾರದೆಂದು ಕರಮಗಿದು ಬೇಡಿಕೊಳ್ಳುವೆನು ಗುರುದೇವ ಪರಮಾತ್ಮ. ಚರಣಕ್ಕೆ ನಮಿಸುವೆ, ಚರಣಕ್ಕೆ ನಮಿಸುವೆ, ಮೈದೂರು ಶರಣಿ ಬೇಡುವೆ ಪಾದವ, ಹಿಡಿದಿ ವರವ ಗುರುದೇವ. ಅಯ್ಯೋ ಪರಮಾತ್ಮ, ದೇವ ಗುರುದೇವ ಶೈರಾಜ ಹೇಳಿದ ಶಿಷ್ಯನ ತೋಡಿಸಬಹುದೇ, ಪರಮಾತ್ಮ. ಬೇಡಿದ ಶಿಷ್ಯನ ಸಾಡಿಸಬಹುದೇ, ಬೇಡಿದ ಶಿಷ್ಯನ ಕಾಡಿಸಬಹುದೇ, ತಡವನ್ನು ಮಾಡದೆ ವರವನ್ನು ಮಾಡು. ಅಯ್ಯೋ ಪರಮಾತ್ಮ. ಗುರುದೇವ 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 ಪರಮಾತ್ಮ 2 ವರ್ಷದಲ್ಲಿದ್ದರು 30 ತಿಂಗಳು 30 ದಿನ ಅಂದರೆ 1 ತಿಂಗಳಾದರೂ ನಾನು ನಿಮ್ಮ ರಾಶಿಗೆ ಬರಬೇಕೆಂದಿರುವೆ. ಬಳಸಿ ಗುರುದೇವ. ಅಯ್ಯೋ ಪರಮಾತ್ಮ, 1 ತಿಂಗಳು ಸಹ ಬಡವನ ಪಿಡಿಯಲು ನಿಮಗಿದು ಧರ್ಮವಲ್ಲ ದೇವಾ, ದೇವಾ, ಶನಿ ದೇವಾ. ಅಯ್ಯೋ ಪರಮಾತ್ಮ, ಬೇಡವೋ ಶನಿ ರಾಜ, ಬೇಡಿಕೊಂಡೆ ನಿಮ್ಮ ಬೇಡ ಶನಿ ರಾಜನೇ ದೇವಾ, 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 ಶನಿ ದೇವಾ. ಅಯ್ಯೋ ಪರಮಾತ್ಮ, ಗುರುದೇವ 1 ತಿಂಗಳು ಸಹ ನೀನು ನನ್ನ ರಾಶಿಗೆ ಬರಬಾರದೆಂದು ಶಿರವಾಗಿ ಬೇಡಿಕೊಳ್ಳುವೆನು ಗುರುದೇವ ಪರಮಾತ್ಮ. ಹೊರಬೇಕು ಗುರುವೆ ಈ ತೆರಳನ ಹೊರಬೇಕು ಗುರುವೆ, ಹೊರಬೇಕು ಗುರುವೆ ಈ ತೆರಳನ ಹೊರಬೇಕು ಗುರುವೆ, ಪರಿಪರಿಯಿಂದಲೇ ಬೇಡ ನಿಮ್ಮನು. ಅಯ್ಯೋ ಪರಮಾತ್ಮ,
ಶಿಷ್ಯನು. ಗುರುಗಳಾದ ನೀವೇ ನನ್ನನ್ನು ಮನ್ನಿಸದೆ ಹೋದ ಮೇಲೆ ಈ ಪ್ರಪಂಚದಲ್ಲಿ ಮತ್ತಾರು ಪೂಜಿಸವರು ಗುರುದೇವ. ಅಯ್ಯೋ ಪರಮಾತ್ಮ, ಆದ್ದರಿಂದ 30 ದಿನ ಇಲ್ಲದಿದ್ದರು, ಒಂದು ದಿವಸ ಅಂದರೆ ಒಂದು ಕಾಲಜವಾದರು ನಾನು ನಿಮ್ಮ ರಾಜ್ಯಕ್ಕೆ ಬರಬೇಕಂದ್ರೆ ವರವನ್ನು ದಯಪಾಲಿಸಿ ಗುರುದೇವ. ಅಯ್ಯೋ ಪರಮಾತ್ಮ, ಈ ಶನಿರಾಜನಿಗೆ ನಾನು ಎಷ್ಟು ವಿಧವಾಗಿ ಬೇಡಿದರು, ಹಿಡಿದ ಆಟವನ್ನು ಬಿಡದೆ ಕೋಪಾರೂಢರಾಗಿ ನಿಂತಿರೋರು. ಮಾತನಾಡು ಶನಿರಾಜ, ಮಾತನಾಡು. ವರವನ್ನು ಕೊಡುವಿರೋ ಅದ ಇಲ್ಲ ಎನ್ನುವಿರೋ? ಅಯ್ಯೋ ಪರಮಾತ್ಮ, ನೀನು ಇಷ್ಟು ಹಠ ಮಾಡಿದ ಮೇಲೆ ಕಾಲು ಜಾವ ಮಾತ್ರ ನನ್ನ ರಾಶಿಗೆ ಬರುವಂತನಾಗು. ಗುರುದೇವ, ಗುರುಪ್ರಸಾದ ಎಷ್ಟಾದರೇನು, ಅಷ್ಟೇ ಸಾಕು. ನಾನು ಇನ್ನೋಗಿ ಬರುವನು. ಜೈ ಕಲಿಮಯೇ. ನಾನಾದೆ ಮಾದಾನಿ ನಾನಾದೆ ಇಂದೋ ಗುರುಗಳ ರಾಶಿಗೆ ಹೋಗನು. ಧನ್ಯ ಧನ್ಯನಾದೆನೋ ಈ ದೊರೆಯಳು, ಧನ್ಯ ಧನ್ಯನಾದೆನೋ. ನನ್ನ ವಿದ್ಯೆಗಳಾದ ಬೃಹಸ್ಪತ್ಯಾಚಾರ್ಯರು ತಮ್ಮ ರಾಶಿಗೆ ಕಾಲು ಜವಾಬ್ದಾರಿ. ಏನು ಮಾಡಲಿ ಇರಲಿ ನನ್ನ ಉದ್ಯೋಗಗಳ ರಾಶಿಗೆ ಹೋಗಲು ನನ್ಗಿದೇ ತಕ್ಕ ಸಮಯ, ನನ್ಗಿದೇ ಒಳ್ಳೆ ಸಮಯ. ನಾನು ಈಗಲೇ ಹೊರಡೋದು. ಜೈ ಕಲಿಮಯೇ. ನನ್ನ ಪ್ರಿಶ್ಚನಾದ ಶನಿರಾಜನಿಗೆ ಕಾಲು ಜಾವ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟರುವನು. ಆತನು ಬರುವಷ್ಟರಲ್ಲಿ ಗಂಗಾ ತೀರಕ್ಕೆ ಹೋಗಿ ನನ್ನ ಸ್ನಾನ ಜಪವನ್ನು ಮಾಡಿಕೊಂಡು ಕಾಲು ಜಾವ ಮೀರಿ ಬರುತ್ತೇನೆ. ಆಗ ಆ ಶನಿರಾಜನು ಬಂದು ನನ್ನನ್ನು ಏನು ಮಾಡುವನೋ ನಾನೇ ನೋಡುವೆನು. ಶಂಭೋ ಮಹಾದೇವ. ನನ್ನ ವಿಜಯಗಳಾದ ಬೃಹಸ್ಪತ್ಯಾಚಾರ್ಯರು ತಮ್ಮ ರಾಶಿಗೆ ಕಾಲು ಜಾವ ಬರುವಂತೆ ವರವನ್ನು ಕೊಟ್ಟು ನಾನು ಬರುಷ್ಟರಲ್ಲಿ ಗಂಗಾ ತೀರಕ್ಕೆ ಸ್ನಾನದ ಬಗ್ಗೆಂದು ಹೋಗಿರೋಲ್ಲ. ಏನು ಮಾಡಲಿ ಇರಲಿ. ನನ್ನ ಮಾಯಾಸಕ್ತಿಯಿಂದ 2 ಕೆಕ್ಕರಿಕೆ ಹಣ್ಣುಗಳನ್ನು ನಿರ್ಮಿಸಿ ಆ ಹಣ್ಣುಗಳಿಗೆ ತೇಜಾವತಿ ನಗರದ ಮೃಗರಾಜ ಮತ್ತು ಆತನ ಮಂತ್ರಿ ಮಕ್ಕಳ ಶಿರಸ್ಸಾಗುವಂತೆ ಮಾಡಿ ಆ ಹಣ್ಣುಗಳಿಗೆ ನಾನೇ ಒಬ್ಬ ವ್ಯಾಪಾರಿಗೆ ಹೋಗಿ ಆ ಹಣ್ಣುಗಳನ್ನು ನನ್ನ ವಿದ್ಯೆಗಳಿಗೆ ಗ್ರಹಿಸಿ ಅಘೋರವಾದ ಕಷ್ಟಗಳು. ನನಗಿದೇ ತಕ್ಕ ಸಮಯ, ನನಗಿದೇ ಒಳ್ಳೆ ಸಮಯ. ನಾನು ಈಗಲೇ ಹೊರಡೇನು. ಜೈ ಕಲಿಮಯೇ. ಸೈನ್ಯರಕ್ಷರೇ, ಅಂದ್ರ ರಾಜೇಂದ್ರ, ಸಚಿವ ಪೆಳ್ಳು ಬೇಗನೆ, ಸಚಿವ ಪೆಳ್ಳು ಬೇಗನೆ, ಸಚಿವನ ವಚನವ, ಸಚಿವ ಪೆಳ್ಳು ಬೇಗನೆ. ಅಂದ್ರೇಂದ್ರ ಸೈನ್ಯರಕ್ಷರೇ, ರಾಜೇಂದ್ರ, ಮಳೆ ಬೇಳೆ ಇದ್ದಲಿ ಇಳೆಯ
ಸಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೇ. ಅದು ಅಲ್ಲದೆ ನಮಗೆ ಕೊಡಬೇಕಾದಂತ ಕಪ್ಪ ಕಾಣಿಕೆಗಳನ್ನು ಆ ಕಾಲಕ್ಕೆ ತಂದು ಒಪ್ಪಿಸುತ್ತಿರುವರೆ. ಆ ವಿಚಾರ ತಿಳಿಸುವಂತರಾಗೆ ಆಗಬಹುದು ಪ್ರಭು. ರಾಜೇಂದ್ರನ ಅರಗುವೆ ಪ್ರಭುವೆ, ರಾಜದ ವಿವರವ ಎಲ್ಲವ ಬೇಳುವೆ. ರಾಜೇಂದ್ರ ರಾಜೇಂದ್ರನೇ, ಭಲೇ ಭಲೇ ಮಂತ್ರೇಂದ್ರ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಿಹ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಿಹ, ಪ್ರಜೆಗಳು ಎಲ್ಲರೂ ಸೌಖ್ಯದಿಂದಿರುವರೆ. ರಾಜೇಂದ್ರ ರಾಜೇಂದ್ರನ ಅರಗುವೆ ಪ್ರಭುವೆ, ರಾಜದ ವಿವರವ ಎಲ್ಲವ ಬೇಳುವೆ. ರಾಜೇಂದ್ರ ಬಾ ಪ್ರಭು. ಮಂತ್ರೇಂದ್ರ, ಸುತ್ತಲಿರುತ್ತಿಹ ಶತ್ರು ರಾಜರು, ಸುತ್ತಲಿರುತ್ತಿಹ ಶತ್ರು ರಾಜರು, ಕಪ್ಪ ಕಣಿಕೆಗಳ ತಂದೊಪ್ಪಿಸುವರು, ಕಪ್ಪ ಕಣಿಕೆಗಳ ತಂದೊಪ್ಪಿಸುವರು. ರಾಜೇಂದ್ರ ರಾಜೇಂದ್ರನ ಅರಗುವೆ ಪ್ರಭುವೆ, ರಾಜದ ವಿವರವ ಎಲ್ಲವ ಬೇಳುವೆ. ರಾಜೇಂದ್ರ ಮಹಾಪ್ರಭು. ಮಂತ್ರೇಂದ್ರ, ಆಹಾ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಮ್ಮ ಶತ್ರು ರಾಜರೆಲ್ಲರೂ ಆಹಾ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ರಾಜೇಂದ್ರ? ಭಲೇ ಭಲೇ ಮಂತ್ರೇಂದ್ರ. ನಿನ್ನ ಮಾತುಗಳನ್ನ ಕೇಳಿ ನನಗೆ ಬಹಳ ಆನಂದವಾಯಿತು. ನಿನ್ನ ಪೀಠವನ್ನು ಅಲಂಕರಿಸುವಂತನಾಗು. ಆಗಬಹುದು ಪ್ರಭು. ರಾಜೇಂದ್ರ, ಹಾರು ಸರಿ ಸಮರನೆಗೆ ಧರೆಯೊಳಗೆ ಕೆಳೆಯೊಳಗೆ ಧರೆಯೊಳಗೆ. ಸೈನ್ಯರಕ್ಷರೇ, ರಾಜೇಂದ್ರ ಹಾರು ಸರಿ ಸಮರನೆಗೆ ಧರೆಯೊಳಗೆ ಕೆಳೆಯೊಳಗೆ ಧರೆಯೊಳಗೆ. ನಮ್ಮ ಸೈನ್ಯವು ನಿಮ್ಮ ಹಾಗೆಯೇ, ನಮ್ಮ ಸೈನ್ಯವು ನಿಮ್ಮ ಹಾಗೆಯೇ ಮೀರಿ ನಡೆಯುವುದೋ ಧಿಕ್ಕರಿಸುವುದೋ, ಮೀರಿ ನಡೆಯುವುದೋ ಧಿಕ್ಕರಿಸುವುದೋ. ಕ್ಷಣದೊಟ್ಟೆಯ ಸೈನ್ಯಾಧ್ಯಕ್ಷ, ಕ್ಷಣದೊಟ್ಟೆಯ ಸೈನ್ಯಾಧ್ಯಕ್ಷ. ಹಾರು ಸರಿ ಸಮರನೆಗೆ ಧರೆಯೊಳಗೆ ಹಿಳೆಯೊಳಗೆ ಧರೆಯೊಳಗೆ. ಸೈನ್ಯಾಧ್ಯಕ್ಷರೇ, ರಾಜೇಂದ್ರ ಪರರ ಶತ್ರುವ ಕರವ ಬಂಧಿಸಿ, ಪರರ ಶತ್ರುವ ಕರವ ಬಂಧಿಸಿ ತ್ರಿಭುವನದೊಳಗೆ ಮೆರೆಯುವ ನಾನು, ತ್ರಿಭುವನದೊಳಗೆ ಮೆರೆಯುವ ನಾನು. ಸಮನ ಹೇಳಿದ್ದರೆಯೊಳು ಎನಗೆ, ಸಮನ ಹೇಳಿದ್ದರೆಯೊಳು ಎನಗೆ. ಹಾರು ಸರಿ ಸಮರನೆಗೆ ಧರೆಯೊಳಗೆ ಹಿಳೆಯೊಳಗೆ ಧರೆಯೊಳಗೆ. ಸೈನ್ಯಾಧ್ಯಕ್ಷರೇ, ರಾಜೇಂದ್ರ ನಮ್ಮ ಸೈನ್ಯದ ಪರಾಪರಿಯನ್ನು ಯಾವ ಯಾವ ರೀತಿ ಇಟ್ಟಿರ್ರಿ ಆ ವಿಚಾರ ತಿಳಿಸುವಂತರಾಗಿ. ಅಪ್ಪ ರಾಜೇಂದ್ರ ಗಣಯನ್ನತಿದ ಮದದೆ, ಗಣಯನ್ನತಿದ ಮದದೆ ಕತ್ತರಿಸುವೆನು ಆ ರಿಪುಗಳ ಶಿರವ. ಆ ಆ, ರಾಜೇಂದ್ರ ಉತ್ತಮ ಸಂತೋಷದಿಂದಲೇ, ಉತ್ತಮ ಸಂತೋಷದಿಂದಲೇ ತಮ್ಮಿಚ್ಛೆಯಂತೆ ನಡೆಯುತ್ತಿರುವುದು ಸೈನ್ಯ. ಆ, ಆ, ರಾಜೇಂದ್ರ ಪರಿ ಪರಿಯಲೆ, ಪರಿ ಪರಿಯಲೆ ಮೆರುಗುತ್ತಿರ್ಪ. ಆ ಭೂಪ, ಆ ಭೂಪ, ಆ ಭೂಪ. ಭಲೇ ಭಲೇ ಸೈನ್ಯಾಧ್ಯಕ್ಷ. ಮತ್ತ ಶತ್ರುಗಳು ಮತ್ತೆ ಪಿಡಿಯಲೆ, ಮತ್ತ ಶತ್ರುಗಳು ಮತ್ತೆ ಪಿಡಿಯಲೆ. ಗದೆಯಿಂದಲೇ ಪುಡಿ ಪುಡಿಗೈವೆ, ಗದೆಯಿಂದಲೇ ಪುಡಿ ಪುಡಿಗೈವೆ. ಅವರ ಶಿರವನ್ನು ಕಡಿವೆ.
ಯಾಕೆ? ಕಾಡಾನೆ ಗುಗ್ಗಿದಂತೆ, ಕಾಡಾನೆ ಗುಂಪಿಗೆ ಕೇಸರಿ ನುಗ್ಗಿದಂತೆ ನಮ್ಮ ಸೈನ್ಯವು ಮುನ್ನುಗ್ಗುತ್ತಿರುವುದು. ಮತ್ತೇನಪ್ಪಣೆ? ಭಲೇ ಭಲೇ ಸೈನ್ಯಾಧ್ಯಕ್ಷ, ಎಲ್ಲ ಮಾತುಗಳನ್ನು ಕೇಳಿ ನನಗೆ ಬಹಳ ಆನಂದವಾಯಿತು. ನನ್ನ ಪೀಠವನ್ನು ಅಲಂಕರಿಸುವಂತನಾಗು. ಅಪ್ಪಣ ಮಹಾಪ್ರಭು. ಸೇನಾಕ್ಷರೇ, ಮಂತ್ರೇಂದ್ರ ಇಲ್ಲಿ ಬನ್ನಿ. ಸೇನಾಕ್ಷರೇ, ನೀವು ಬನ್ನಿ. ಕನಕರ ಸಾಮ್ರಾಜ್ಯವನ್ನು ಭರದಿ ನಾನಾಳ್ವೆ. ಕನಕರ ಸಾಮ್ರಾಜ್ಯವನ್ನು ಭರದಿ ನಾನಾಳ್ವೆ. ಭರದಿ ನಾನಾಳ್ವೆ. ಭರದಿ ನಾನಾಳ್ವೆ. ವೀರಸೂರ ಮಾತೆ, ವೀರಸೂರ ಗಣಪತಿ. ವೀರಸೂರ ಮಾತೆ, ವೀರಸೂರ ಗಣಪತಿ. ವೀರ ಕಮಲ ಸೂರ ಕಮಲ ಭರದಿ ನಾನಾಳ್ವೆ. ಭರದಿ ನಾನಾಳ್ವೆ. ಭರದಿ ನಾನಾಳ್ವೆ. ಶತ್ರು ಸೈನ್ಯವ ನಾ ಮೆಟ್ಟಿ ನಿಲ್ಲುವೆ. ಮೆಟ್ಟಿ ನಿಲ್ಲುವೆ. ನಾ ಜಯಿಸಿ ನೋಡುವೆ. ಶತ್ರು ಸೈನ್ಯವ ನಾ ಮೆಟ್ಟಿ ನಿಲ್ಲುವೆ. ಮೆಟ್ಟಿ ನಿಲ್ಲುವೆ. ನಾ ಜಯಿಸಿ ನೋಡುವೆ. ವೀರಸೂರ ಮಾತ್ರ, ವೀರಸೂರ ಗಣಪತಿ. ವೀರ ಕಮಲ ಸೂರ ಕಮಲ ಭರದಿ ನಾನಾಳ್ವೆ. ಭರದಿ ನಾನಾಳ್ವೆ. ಭರದಿ ನಾನಾಳ್ವೆ. ಸೈನ್ಯಾಧ್ಯಕ್ಷರೇ, ರಾಜೇಂದ್ರ, ಇನ್ನು ಮುಂದೆ ನಮ್ಮ ಸೈನ್ಯವನ್ನು ಸಂತೈಸಲು ನೀವು ಹೊರಡುವಂತರಾಗಿ. ಅಪ್ಪಣ ರಾಜೇಂದ್ರ. ದೊರೆಯೋ ಶತ್ರು ನಮ್ಮನ್ನು ಕಂಡು, ದೊರೆಯೋ ಶತ್ರು ನಮ್ಮನ್ನು ಕಂಡು ಗಡಗಡಗಡನೆ ನಡುಗುವರು. ಗಡಗಡಗಡನೆ ನಡುಗುವರು. ವಿರೋಧಿ ಶತ್ರು ಹೆಸರನ್ನು ಕೇಳಿ, ವಿರೋಧಿ ಶತ್ರು ಹೆಸರನ್ನು ಕೇಳಿ ಅದರಿ ಬೆದರಿ ಓಡುವರು. ಅದರಿ ಬೆದರಿ ಓಡುವರು. ದೊರೆಯೋ ಶತ್ರು ನಮ್ಮನ್ನು ಕಂಡು ಗಡಗಡಗಡನೆ ನಡುಗುವರು. ಗಡಗಡಗಡನೆ ನಡುಗುವರು. ಗಡಗಡಗಡನೆ ನಡುಗುವರು. ರಾಜೇಂದ್ರ, ಈ ತ್ರಿಭುವನದೊಳಗೆ ನಮ್ಮನ್ನು ಜಯಿಸಿರ್ತಕ್ಕಂಥ ವೀರನು, ಶೂರನು, ಅವನಾವನಿರುವನು, ಅವನಾವನಿರುವನು. ರಾಜೇಂದ್ರ, ಮಂತ್ರೇಂದ್ರ, ಮಹಾಪ್ರಭು, ಅನೇಕ ವರ್ಷಗಳಿಂದ ಹಟ್ಟಹಾಸದಿಂದ ಈ ರಾಜ್ಯವನ್ನು ಸಂತೈಸಿದ್ದಾಯಿತು. ಇನ್ನು ಮುಂದೆ ನನ್ನ ಕುಮಾರನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆ. ಇದಕ್ಕೆ ಅಭಿಪ್ರಾಯ ತಿಳಿಸುವಂತನಾಗು. ತಮ್ಮ ಇಚ್ಛೆಯಂತಾಗಲಿ ಪ್ರಭು. ಹಾಗಾದರೆ ನಮ್ಮ ಕುಮಾರನೊಬ್ಬರ ಮಾಡಿ. ಆಗಬಹುದು ಬರು. ಯಾರಲ್ಲಿ? ನಮ್ಮ ರಾಜಕುಮಾರನನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ತಂದೆಯೇ ತಮ್ಮ ಪಾದಕಿಗಾಳೆ ನಾ ವಂದಿಸಿ ಬೇಡುವೆ. ತಂದೆಯೇ ಇಂದು ಎನ್ನನು ಕರೆಸಿದ ಪರಿ, ಕುಮಾರ, ಇಂದು ಎನ್ನನು ಕರೆಸಿದ
ಕುಮಾರ ನಿನಗೆ ಮಂಗಳವಾಗಲಿ. ತಂದೆ, ಅರಮನೆಯಲ್ಲಿ ಆಟ ಪಾಠ ಆಡ್ತಿದ್ದ ನನ್ನನ್ನು ಇಷ್ಟೊಂದು ಅವಸರವಾಗಿ ಕರೆಸಿದ ಕಾರಣವೇನು? ಕುಮಾರ, ಈ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆ. ಇದಕ್ಕೆ ನಿನ್ನ ಅಭಿಪ್ರಾಯ ತಿಳಿಸುವಂತನಾಗು ಕುಮಾರ. ತಂದೆ, ಅಸುಳಿಯಾದ ನನಗೆ ಈ ಪಟ್ಟಾಭಿಷೇಕವೆಂದರೇನು? ಬೇರೇನು ಮಾಡಬೇಕೆಂದಿರುವೆ ಕುಮಾರ? ತಂದೆ, ಕುದುರೆ ಸರಿಯನ್ನು ಮಾಡಲು ಬಹಳ ಆಸೆ ಆಗುತ್ತಿರುವುದು. ಹಾಗಾದರೆ ನಮ್ಮ ಕುದುರೆಯ ಹಾಲಯಕ್ಕೆ ಹೋಗಿ ನಿನಗೆ ಇಷ್ಟ ಬಂದ ಕುದುರೆ ತೆಗೆದುಕೊಂಡು ಸವಾರಿ ಮಾಡುವಂತನಾಗು ಕುಮಾರ. ತಂದೆ, ನನ್ನ ಜೊತೆ ನಿಮ್ಮ ಮಂತ್ರಿ ಕುಮಾರನನ್ನು ಕಳಿಸಿಕೊಟ್ಟರೆ ನಾವೀರ್ವರು ಹೋಗಿ ಕುದುರೆ ಸರಿಯನ್ನು ಮಾಡಿಕೊಂಡು ಬರುವೆವು. ಮಂತ್ರೇಂದ್ರ, ಮಹಾಪ್ರಭು, ನಿಮ್ಮ ಕುಮಾರನ್ನು ಕಳಿಸುವಂತರಾಗಿ. ಆಗಬಹುದು ಪ್ರಭು. ಯಾರಲ್ಲಿ? ನಮ್ಮ ಕುಮಾರರನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು. ತಂದೆ, ಅರಮನೆಯಲ್ಲಿ ಆಟ ಪಾಠ ಆಡುತ್ತಿದ್ದ ನನ್ನನ್ನು ಇಷ್ಟೊಂದು ಜಾಗೃತಿಯಾಗಿ ಕರೆಸಿದ ಕಾರಣವೇನು? ಕುಮಾರ, ನಮ್ಮ ರಾಜಕುಮಾರರೊಡನೆ ನೀನು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಬೇಕೆಂದು ಹೇಳಿದ್ರು. ಹಾಗೇ ಆಗಲಿ ತಂದೆಯೇ. ಮಿತ್ರನೇ, ನಮ್ಮ ತಂದೆಯವರು ಕುದುರೆ ಸವಾರಿಯನ್ನು ಮಾಡಲು ಆಜ್ಞಾಪಿಸಿರುವರು. ನೀವು ಸಹ ಬರುವೆಯಾ? ಸ್ನೇಹಿತನೇ, ನಮ್ಮ ತಂದೆಯವರು ಕೂಡ ಕುದುರೆ ಸವಾರಿಯನ್ನು ಮಾಡಲು ಆಜ್ಞಾಪಿಸಿರುವರು. ಹಾಗಾದರೆ ನಡೆ ಹೋಗೋಣ. ಕುಮಾರರೇ, ನಿಲ್ಲೇನಿಲ್ಲಿ? ಹೋಗಿ ಬನ್ನಿ ಬಾಲರೇ, ಸುಗುಣಾದ ಶೀಲರೇ. ಹೋಗಿ ಬನ್ನಿ ಬಾಲರೇ. ಕುದುರೆ ಸವಾರಿಯ ಮಡಿಕಟ್ಟುಗಳು, ಕುದುರೆ ಸವಾರಿಯ ಮಡಿಕಟ್ಟುಗಳು, ಊಟದ ವೇಳೆಗೆ ಸರಿಯಾಗಿ ಬಂದಿರಿ. ಊಟದ ವೇಳೆಗೆ ಸರಿಯಾಗಿ ಬಂದಿರಿ. ಹೋಗಿ ಬನ್ನಿ ಬಾಲರೇ, ಸುಗುಣಾಟ ಶೀಲರೇ. ಹೋಗಿ ಬನ್ನಿ ಬಾಲರೇ. ಕುಮಾರ, ತಂದೆ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬರುವಂತನಾಗು. ಅಪ್ಪಣೆ ತಂದೆ. ಕುಮಾರ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಬರುವಂತರಾಗಿರಿ. ಅಪ್ಪಣೆ ತಂದೆಯೇ. ಬರೋ ಬಾರೋ ಬಾರೋ ಗೆಳೆಯನೆ ಬಾರೋ, ಕುದುರೆ ಸವಾರಿಯ ಮಾಡುವ, ಕುದುರೆ ಸವಾರಿಯ ಮಾಡುವ. ಗೆಳೆಯನೆ ಬಾರೋ, ಕುದುರೆ ಸವಾರಿಯ ಮಾಡುವ, ಕುದುರೆ ಸವಾರಿಯ ಮಾಡುವ. ಅಲ್ಲದ ಹಣ್ಣನ್ನು ತಿಂದು
ಸ್ನೇಹಿತರೆ ನಿಲ್ಲಿಸಿದ ಸಮಾಚಾರವೇನು? ವೆಂಕಿ ಲೇಡೀಸ್ ಕರ್ಸ್ಬಿಟ್ಟಿದ್ರೆ ಈ ಸಲ ಗುರುಗಳ ಬಾರೋ ಬಾರೋ ಗೆಳೆಯನ ಬಾರೋ ಕುದುರೆ ಸವಾರಿಯ ಮಾಡುವ, ಕುದುರೆ ಸವಾರಿಯ ಮಾಡುವ. ಗೆಳೆಯನ ಬಾರೋ ಕುದುರೆ ಸವಾರಿಯ ಮಾಡುವ, ಕುದುರೆ ಸವಾರಿಯ ಮಾಡುವ. ಇಲ್ಲಿಯ ಮರದ ಹಣ್ಣನ್ನು ತಿಂದು, ಇಲ್ಲಿಯ ಹೊಲದ ನೀರನ್ನು ಕುಡಿದು, ಮರದ ಕೆಳಗೆ ಇಲ್ಲಿಯ ಕೊಳ್ಳದಲ್ಲಿ ನೀರನ್ನು ಕುಡಿದು ಅಲ್ಲಿಯ ಕೊಳದ ನೀರನ್ನು ಕುಡಿದು, ಅಲ್ಲಿಯ ಮರದ ಹಣ್ಣನ್ನು ತಿಂದು, ಮರದ ಕೆಳಗೆ ಮಲಗುವ, ಮರದ ಕೆಳಗೆ ಮಲಗುವ. ಬಾರೋ ಬಾರೋ ಗೆಳೆಯನೆ ಬಾರೋ ಕುದುರೆ ಸವಾರಿಯ ಮಾಡುವ, ಕುದುರೆ ಸವಾರಿಯ ಮಾಡುವ. ಮಿತ್ರನೇ ಕುದುರೆ ನಿಲ್ಲಿಸು ನಿಲ್ಲಿಸು. ಸ್ನೇಹಿತರೆ ನಿಲ್ಲಿಸಲು ಸಮಾಚಾರವೇನು? ಮಿತ್ರನೇ ಈ ವನವನ್ನು ನೋಡಿದೀಯಾ, ಎಷ್ಟು ಸುಂದರವಾಗಿರುವುದು. ಸ್ನೇಹಿತನೇ ಬಹಳ ಸೊಗಸಾಗಿರುವುದು. ಮಿತ್ರನೇ ಕುದುರೆ ಸರಿಯನ್ನು ಮಾಡಿ ಬಹಳ ಆಯಾಸ ಆಗಿರುವುದು, ಏನು ಮಾಡೋಣ? ಸ್ನೇಹಿತನೇ ನನಗೂ ಬಹಳ ಆಯಾಸವಾಗಿರುವುದು. ಹಾಗಾದರೆ ಈ ವನದಲ್ಲಿ ರುಚಿ ರುಚಿಯಾದ ಹಣ್ಣುಗಳನ್ನು ಕಿತ್ತು ತಿಂದು ಈ ಸರೋವರದಲ್ಲಿ ಜಲಪಾನವನ್ನು ಮಾಡಿ ಇಲ್ಲಿಯೇ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಆನಂತರ ಪಟ್ಟಣಕ್ಕೆ ಹೋಗೋಣ. ಹಾಗೆ ಆಗಲಿ, ನಡೆ ಹೋಗೋಣ, ನಡೆ ಹೋಗೋಣ. ಓ ಮಾದೇವ, ಆಹಾ, ಈ ಸ್ಥಳವು ಎಷ್ಟು ಪ್ರಸಿದ್ಧವಾಗಿರುವುದು. ಇಲ್ಲಿ ಕುಳಿತು ನನ್ನ ಜಪವನ್ನು ಮಾಡುವೆನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಹಾಗಾದ್ರೆ ಕೊಡುವನು ಶಾಪವನ್ನು? ಶಾಪವನ್ನು ಕೊಡಬೇಡಿ ಕೊಡಬೇಡಿ. ಛೇ, ದೂರ ನಿಲ್ಲು. ಹತ್ತಿರ ಬಂದರೆ ಏನಾಗುವುದು? ಛೇ, ದೂರ ನಿಲ್ಲು. ಅಮ್ಮ, ನೀನು ಯಾರು? ನಾನು ಒಬ್ಬ ವ್ಯಾಪಾರಿ. ಏನು ವ್ಯಾಪಾರ ಮಾಡುವೆ? ಕೆಕ್ಕರಿಕೆ ಹಣ್ಣುಗಳನ್ನು ಬೆಳೆದು ತಂದು ಮಾರುವುದೇ ನನ್ನ ವ್ಯಾಪಾರ. ಏನು, ಕೆಕ್ಕರಿಕೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನಿನ್ನ ವ್ಯಾಪಾರವೇ? ಹೌದು. ಹಾಗಾದರೆ ಒಂದು ಹಣ್ಣಿಗೆ ಎಷ್ಟು ದುಡ್ಡಿನಂತೆಯೇ ವ್ಯಾಪಾರ ಮಾಡುವೆ? ಒಂದು ಹಣ್ಣಿನನ್ನು 2 ದುಡ್ಡಿನಂತೆ ಮಾರುವೆನು. ಪಾಪ, ನಿಮ್ಮನ್ನು ನೋಡಿದರೆ ಬಡ ಬ್ರಾಹ್ಮಣರಂತೆ ಕಾಣುತ್ತಿರುವಿರಿ. ಏನು, ಹತ್ತಿರ ಬಂದರೆ ಏನಾಗುವುದು? ಛೇ, ಬ್ರಾಹ್ಮಣತ್ವವನ್ನು ಮುಟ್ಟುವಂತಿಲ್ಲ. ಏನು, ಬೆಳಗಿನಿಂದ ಸಾಯಂಕಾಲದವರೆಗೂ ಒಂದು ಹಣ್ಣಿಗೆ 2 ದುಡ್ಡಿನಂತೆಯೇ ವ್ಯಾಪಾರ ಮಾಡಿ ನನಗಾದರೆ ಒಂದು ಹಣ್ಣಿಗೆ 2 ಹಣ್ಣಿಗೆ 1 ದುಡ್ಡಿನಂತೆಯೇ ಕೊಡುವೆಯಾ? ಹೌದೌದು. ಛೇ, ದೂರ ನಿಲ್ಲು. ಹಾಗಾದರೆ ಆ ಹಣ್ಣುಗಳನ್ನು ಈ ಜೋಳಿಗೆಯಲ್ಲಿ ಇಡುತ್ತಳಗು. ಆಹಾ, ಹಣ್ಣುಗಳು ಹಾಗೆ ಬಂದು ಬಿಡುವುದೇನು? ಮತ್ತೆ ಮೊದಲು ದುಡ್ಡನ್ನು ಕೊಡಿ, ಆನಂತರ ಹಣ್ಣುಗಳನ್ನು ಕೊಡುತ್ತೇನೆ. ಏನು, ಮೊದಲು ದುಡ್ಡು ಕೊಡಬೇಕೆ? ಹಾ, ಹಾಗಾದರೆ ಈ ಹಣವನ್ನು ತೆಗೆದುಕೊಂಡು ಆ ಹಣ್ಣುಗಳನ್ನು ಈ ಜೋಳಿಗೆಯಲ್ಲಿ ಇಡುವಂತಳಗು. ಹಣ್ಣನ್ನು ಇಡಲೆ, ಹಣ್ಣನ್ನು ಇಡಲೆ, ಇಡುತ್ತಳಗು. ಇಡಲೆ, ಛೇ, ಇಡಲೆ. ಇಡುತ್ತಳಗು. ನಾನಿನ್ನು ಹೋಗಿ ಬರಲೆ. ಛೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಹೋಗಿ ಬರಲೆ. ಛೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಹಣ್ಣುಗಳು ಮಾತ್ರ ಬೇಕು, ನಾವು ಮಾತ್ರ ಹತ್ತಿರ ಹೋಗುವಂತಿಲ್ಲ. ಹಾ ಹಾ, ಇನ್ನು ಕೊಂಚ ಜಪ ಉಳಿದರು. ಈ ಜಪವನ್ನು ಮಾಡಿಕೊಂಡು ಆನಂತರ ಈ ಹಣ್ಣುಗಳನ್ನು ಫಲಹಾರ ಮಾಡುವೆನು. ಹೂವಾಗಿ ಹುಟ್ಟೋದಲ್ಲ, ಕಾಯಾಗಿ ಬೆಳೆಯೋದಲ್ಲ ಅಣ್ಣಪ್ಪ ಹಣ್ಣು. ಹೂವಾಗಿ ಹುಟ್ಟೋದಲ್ಲ, ಕಾಯಾಗಿ ಬೆಳೆಯೋದಲ್ಲ, ಆಗಿ ಬಿಸಿ ಸಿಕ್ಕೋದಲ್ಲ, ಸಾರಿ ಸಾರಿ ತಿನ್ನೋದಲ್ಲ, ಮಾರಿದೆ ನಾನಣ್ಣ. ಮಾಯದ ಮಾಯದ ಮಾಯದಂತ ಅಣ್ಣ, ಮಾರಿದೆ ನಾನಣ್ಣ. ಸೇರಲ್ಲಿ ಅಳಿಯೋದಲ್ಲ, ಹತ್ತಿಯಲ್ಲಿ ಅಳಿಯೋದಲ್ಲ. ಸೇರಲ್ಲಿ ಅಳಿಯೋದಲ್ಲ, ತಕ್ಕಡಿಯಲ್ಲಿ ತಿನ್ನೋದಲ್ಲ, ಹಾಗೆ ಬಿಸಿ ಸಿಕ್ಕೋದಲ್ಲ, ಸಾರಿ ಸಾರಿ ತಿನ್ನೋದಲ್ಲ, ಮಾರಿದೆ ನಾನಣ್ಣ. ಮಾಯದ ಮಾಯದ ಮಾಯದಂತ ಅಣ್ಣ, ಮಾರಿದೆ ನಾನಣ್ಣ. ಹಾ ಹಾ, ನಾನು ಬಂದ ಕೆಲಸ ಕೈಗೂಡಿದಂತಾಯಿತು. ನನ್ನ ಕೆಕ್ಕರಿಕೆ ಹಣ್ಣುಗಳನ್ನು ತಿಂದ ಆ ಗುರುಗಳ ಪಾಡು ಏನಾಗುವುದು ನಾನೇ ನೋಡುವೆನು. ಜೈ ಕಲಿಮಾಯಿ. ಹಾಗಾದರೆ ಹೊರಡುವಂತ ನಾವು ಕೊಂಬುದೆ ಮಂತ್ರೇಂದ್ರ. ಮಹಾಪ್ರಭು, ಕುದುರೆ ಸವಾರಿಗೆ ಹೋದ ನಮ್ಮ ಕುಮಾರರು ಇನ್ನು ಹಿಂದಿರುಗಿ ಬರಲಿಲ್ಲ, ಏನು ಮಾಡುವುದು? ಮಹಾಪ್ರಭು, ನಮ್ಮ ಅರಮನೆ ದೂತರನ್ನು ಕರೆಸಿ ಹುಡುಕಿಸಿದರೆ ಆಯ್ತು. ಹಾಗೆ ಮಾಡಿ. ಯಾರಲ್ಲಿ? ನಮ್ಮ ಅರಮನೆ ದೂತರನ್ನು ಬರಮಾಡತಕ್ಕದ್ದು. ಮಂಗಳವಾಗಲಿ. ಮಹಾಪ್ರಭು, ಇಷ್ಟೊಂದು ಜಾಗೃತಿಯಾಗಿ ನಮ್ಮನ್ನು ಕರೆಸಲು ಕಾರಣವಾದರೂ
ದೂತರೆ, ಕುದುರೆಯ ಸವಾರಿಗೆ ಹೋದ ನಮ್ಮ ಕುಮಾರರು ಇನ್ನು ಹಿಂದಿರುಗಿ ಬರಲಿಲ್ಲ. ಆತನನ್ನು ಹುಡುಕಿಕೊಂಡು ಬರುವಂತರಾಗಿ ತಮ್ಮ ಅಪ್ಪಣೆಯಂತೆ ಆಗಬಹುದು. ಆಗಲಿ ಮಹಾಪ್ರಭು. ಶಂಭೋ ಮಹಾದೇವ, ಈ ಗಂಗಾದೇವಿಯು ಎಷ್ಟು ಪ್ರಸಿದ್ಧವಾಗಿ ಹರಿದು ಹೋಗುತ್ತಳು. ಇಲ್ಲಿ ಕುಳಿತು ನನ್ನ ಜಪವನ್ನು ಮಾಡಬೇಕು. ಮಂಗಳ ದೇವಿ ದೇವಿ ಗಂಗೆ ತಾತ ಸ್ವರೂಪಿಣಿ ಸಕಲರಂಬೆ ಶ್ವೇತ ಸ್ವರೂಪಿಣಿ ಸಕಲರಂಬೆ ವರವನೆಟ್ಟೋ ಸಲಹೋ ತಾಯೇ ವರವನೆಟ್ಟೋ ಸಲಹೋ ತಾಯೇ ಕರವ ಮುಗಿದೋ ಬೇಡುವೆ ನಾನಮ್ಮ ಕರವ ಮುಗಿದೋ ಬೇಡುವೆ ನಾನಮ್ಮ ಗಂಗೆ ಮಂಗಳ ದೇವಿ ಗಂಗೆ ತಾಯಿ ಪೂಜಿಪೆ ನಿಮ್ಮಯ ಪಾದ ತಾಯಿ ಪೂಜಿಪೆ ನಿಮ್ಮಯ ಪಾದ ವರವನೆಟ್ಟ ಸಲಹೋ ತಾಯೇ ವರವನೆಟ್ಟ ಸಲಹೋ ತಾಯೇ ಕರವ ಮುಗಿದೋ ಬೇಡುವೆ ನಾನಮ್ಮ ಕರವ ಮುಗಿದೋ ಬೇಡುವೆ ನಾನಮ್ಮ ಗಂಗೆ ನಾಗಿ ಬಂದಿದ್ದೆ ಮಂಗಳ ದೇವಿ ಗಂಗೆ 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 ಎಂಬುವರೇ ಮಾಯಾವದಳಲ್ಲ. ಆಶ್ರಮಕ್ಕೆ ಹೋಗೋಣವೆಂದರೆ ಆಶ್ರಮದ ದಾರಿಯೇ ಕಾಣುತ್ತಿಲ್ಲವಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವೆ. ಅಯ್ಯ, ನೀವು ಯಾರು? ನಾವು ಮೃಗರಾಜನ ದೂತರುಗಳು ನಾವು. ನಿನ್ನ ಕರದಲ್ಲಿರುವುದೇನು? ಜೋಳಿಗೆಯಪ್ಪ. ಜೋಗುಳಲ್ಲಿರುವುದೇನು? ಯಾರೋ ಒಬ್ಬ ವ್ಯಾಪಾರಿಯಿಂದ ಕ್ರ್ಯಾಕ್ ಆಗಿ 2 ಕೆಕ್ಕರಿಕೆ ಹಣ್ಣುಗಳನ್ನು ಕೊಂಡುಕೊಂಡಿರುವನು. ತೋರಿಸು ನೋಡೋಣ. ಹಣ್ಣುಗಳ ರಕ್ತ ಬರುವುದುಂಟೆ? ಇಲ್ಲವಲ್ಲಪ್ಪ. ತೆಗೆದು ನೋಡೋಣ. ಇದು ತೋರಿಸಿಕೊಳ್ಳಿ. ಛೇ, ಮಗನಿಂದ.
ಸಾವಿತ್ರಿಯ ಮಕ್ಕಳ ಶಿರಸ್ಸನ್ನು ಕಡಿದು ಸುಳ್ಳನ್ನು ಬರುತ್ತಿರುವ ನೀಚ ಈ ಪೆಟ್ಟನ್ನು ತೆಗೆದುಕೋ. ಏಯ್ ಕರಿಯ, ಏನು ಮಾಡೋದ್ರಿಂದ? ಗುರುಗಳೇ, ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಅಲ್ಲಿಗೆ ಬರುವೆನು. ಏ ಕರಿಯ, ಇವರು ನಮ್ಮ ಮಹಾರಾಜರ ಬಳಿ ಕರೆದು ಬಿಡು ಹೋಗೋಣ ಬಾರು. ಅಪ್ಪಣೆ ಆಗಲ್ವಾ? ಹುಡುಕೊಂಡು ಹೋದ ದೂತರು ಇನ್ನೂ ಬರಲಿಲ್ಲವಲ್ಲ, ಏನು ಮಾಡುವುದು? ಮಹಾಪ್ರಭು, ಇದೇ ಮಾರ್ಗದಲ್ಲಿ ಬರುತ್ತಿರುವರು. ಹಾ, ಬರಲಿ ಬರಲಿ. ಪರಮಾತ್ಮ, ಮಹಾರಾಜರ ಪದಕ್ಕೆ ನಮಸ್ಕರಿಸುವವು. ದೂತರೇ, ನಿಮಗೆ ಮಂಗಳವಾಗಲಿ. ಕುದುರೆ ಸವಾರಿಗೆ ಹೋದ ನಮ್ಮ ಕುಮಾರನು ಹುಡುಕಿಕೊಂಡು ಬಂದ. ಅಲ್ಲದೆ ಈತನ್ಯಾರು? ಮಹಾಪ್ರಭು, ಇನ್ನೆಲ್ಲ ನಿಮ್ಮ ಮಕ್ಕಳು. ಈತ ನಿಮ್ಮ ಮಕ್ಕಳ ಶಿರಸ್ಸನ್ನು ಕಡಿದು ಇಲ್ಲ ಇಲ್ಲದ ಸುಳ್ಳನ್ನು ಬರುತ್ತಿರುವ ಮಹಾಪ್ರಭು. ಛೇ ಪಾಪಿ! ಹಾ ಪರಮಾತ್ಮ, ಏನು? ನಮ್ಮ ಮಕ್ಕಳ ಶಿರಸ್ಸನ್ನು ಕೊಯ್ದು ಜೋಳಿಗೆಲಿಟ್ಟುಕೊಂಡು ಸುಳ್ಳನ್ನು ಮಾಡುತ್ತಿರುವರೆ. ಹೌದು ಮಹಾಪ್ರಭು. ಶಿರಸ್ಸನ್ನು ಕೊಡುವಂತರಾಗೆ ತಿಳಿದ್ರಿ ಮಹಾಪ್ರಭು. ಅಯ್ಯೋ ಕುಮಾರ, ಕೆಟ್ಟೆನೋ, ಅಯ್ಯೋ ಕುಮಾರ. ಹೇಳಿ ಪ್ರಭು, ಹೇಳಿ. ಬಾಲಕನೇ, ನಿನ್ನನ್ನು ತಡೆಯೋಳು ಕೊಂದನೆ ಪಾಪಿಯೋ ಕುಮಾರ, ಕೊಂದನೆ ಪಾಪಿಯೋ ಕುಮಾರ.
ರಾಜ್ಯದ ಪಟ್ಟಾಭಿಷೇಕವನ್ನು ನನಗೆ ಕಟ್ಟಿ ನಾನು ವಿಶ್ರಾಂತಿ ಬೇಕೆಂದು ಬಿಡಿದ ಕುಮಾರ. ಅಯ್ಯೋ ಕುಮಾರ, ನಿನ್ನ ಹೆತ್ತ ತಾಯಿ ಬಂದು ಹೇಳಿದರೆ ನಾನು ಏನೇನೋ ಹೇಳಲಿ ಕುಮಾರ. ಶಾಂತನಾಗಿ ಪ್ರಭು, ಈ ಶಾಂತನಾಗಿ. ಬ್ರಾಹ್ಮಣನು ನಿನ್ನನ್ನು ಕೊಂದನೆ ಕುಮಾರ. ಅಯ್ಯೋ ಕೆಟ್ಟೆನೋ ಕೆಟ್ಟೆನೋ. ಮಹಾಪ್ರಭು, ಚಿಂತಿಸಬೇಡಿ, ಚಿಂತಿಸಬೇಡಿ. ಎಲ್ಲೋ ದೂತರೆ, ಮಹಾಪ್ರಭು, ನಮ್ಮ ಕುಮಾರನು ಜೀವಿಸಿರುವನೇ? ಇನ್ನೆಲ್ಲಿ ನಿಮ್ಮ ಮಗುನ ಶಿರವನ್ನು ಕಡಿಯುವನು ಮಹಾಪ್ರಭು. ಹಾ ಪರಮಾತ್ಮ, ಹಾ ಮಗನೇ, ಏನಿ ವಿಧಿಲೀಲೆ. ಸೋಗದ ನಾವಿರುಳೆ ದೇವಾ. ಹಾ ಪರಮಾತ್ಮ, ಜೈ ಪಾಪಿ. ಏನಿ ವಿಧಿಲೀಲೆ. ಸೋಗದ ಕಾದಿರುಳೆ ದೇವಾ. ಆ ಮಗನೇ, ಜೈ ಪಾಪಿ. ಆ ಕುಮಾರ, ಸಹಿಸತಾಪ ವಿಧಿಯ ಸಾಪ ಹಾರಡಿ ಸಾಪ ದೇವಾ. ಹಾರಡಿ ಸಾಪ ದೇವಾ. ಮಗನೇ, ಏನಿ ವಿಧಿಲೀಲೆ. ಕಾದಿರುಳೆ ದೇವಾ. ಮಗನೇ, ವಿಧಿಯ ಲೀಲೆಯ ಹರೆಯದ ಬಾಲನ ಹೇಗೆ ಪಾಪಿ, ಹೇಗೆ ಕೊಂದೆಯೋ ಪಾಪಿ. ಮಗನೇ, ಹರೆಯದ ಬಾಲನ ಹೇಗೆ ಕೊಂದೆಯೋ ಪಾಪಿ, ಹೇಗೆ ಕೊಂದೆಯೋ ದೇವಿ. ಏನಿ ವಿಧಿಲೀಲೆ. ಮಗನೇ
ಮಗನೆಂದು ಬಹು ಪ್ರೀತಿಯಿಂದ ಸಾಕಿದನಲ್ಲ ಕಂದ. ನಿನ್ನ ಎತ್ತ ತಾಯಿ ಬಂದು ಕೇಳಿದರೆ ನಾನು ಏನೆಂದು ಹೇಳಲಿ ಮಗನೇ, ಏನೆಂದು ಹೇಳಲಿ? ಈ ಪಾತಿ ಬ್ರಾಹ್ಮಣನು ನಿನ್ನ ಶಿರಸನ್ನು ಕಡಿಯಬೇಕಾದರೆ ಕರುಣೆಯೂ ಇಲ್ಲದೆ ಇದ್ದ. ಛೇ ಪಾಪಿ! ಬಿಡು ಮಂತ್ರಿಯ ದುಃಖವ, ಬಿಡು ಬಿಡು ಮಂತ್ರಿಯ ದುಃಖವ, ಚಿಂತಿಸಿ ಹಲವೇ ಹಂದ್ರೇಂದ್ರ ಮಹಾಪ್ರಭು, ಮೀರಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಚಿಂತಿಸಿದರೆ ನಮ್ಮ ಕುಮಾರು ಹಿಂದಿರುಗಿ ಬರುವರೇನು? ಇಲ್ಲ ಪ್ರಭು, ಇಲ್ಲ. ಬಿಡು ಬಿಡುವಂತೇನು? ಬ್ರಾಹ್ಮಣನಿಗೆ ಮರುಗುವುದೇ ಮಹಾಪ್ರಭು, ನಮ್ಮ ಹರಮನೆ ಹಿಂಭಾಗದಲ್ಲಿರ್ತಕ್ಕಂಥ ಸೂಲದ ಮರಕ್ಕೆ ಸುಲನಾಗಿಸಿ ಬಿಡೆ. ಆಗಬಹುದು ಪ್ರಭು. ಏನೋ ದೂತರೆ, ಪ್ರಭು, ನಮ್ಮ ಅರಮನೆ ಹಿಂಭಾಗದಲ್ಲಿರುವ ಸೂಲದ ಮರಕ್ಕೆ ಈ ಪಾಪಿಯನ್ನು ಸೂಲಕ್ಕೆ ಹಾಕುವಂತರಾಗಿರಿ. ತಮ್ಮ ಪಣೆತೆ ಆಗಬಹುದು.